ಅಂತಹ ಸಾಲ ಮತ್ತು ಸ್ವತ್ತಿನ ವಿಚಾರವಾಗಿ ಮಾಹಿತಿ ಕೇಳಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಹೈಕೋರ್ಟ್ನಲ್ಲಿ ಇವತ್ತು ಅರ್ಜಿ ವಿಚಾರಣೆ ಆಗಿದೆ. ವಿಜಯ್ ಮಲ್ಯ ಸಲ್ಲಿಸಿದ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ನಡೆಸಿದೆ. ಪ್ರತಿವಾದಿ ಬ್ಯಾಂಕ್ಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಿದೆ ಹೈಕೋರ್ಟ್. ಬ್ಯಾಂಕ್ಗಳಿಗೆ ನೋಟಿಸ್ ಅನ್ನ ನೀಡಿ ಫೆಬ್ರವರಿ 19ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. 6,000 ಕೋಟಿ ರೂಪಾಯಿ 6,200 ಕೋಟಿ ರೂಪಾಯಿ ಸಾಲ ಮಾಡಿರ್ತಾರೆ ವಿಜಯ್ ಮಲ್ಯ ಅವರು. ಪ್ರತಿಯಾಗಿ 14,000 ಕೋಟಿ ರೂಪಾಯಿ ವಸೂಲಿ ಮಾಡಲಾಗಿದೆ ಅಂತೆ. ಸೊ ಇದನ್ನೇ ಪ್ರಶ್ನೆ ಮಾಡಿರೋದು, ನಾನು ಪಡೆದ ಸಾಲ ಎಷ್ಟು, ಇವರು ತಗೊಂಡಿರೋದು ಎಷ್ಟು ಅಂತ. ಜೊತೆಗೆ ನಿರ್ಮಲಾ ಸೀತಾರಾಮನ್ ಅವರ ಹೇಳಿಕೆಯನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಸಾಲಕ್ಕಿಂತ ಹೆಚ್ಚು ವಸೂಲಿ ಮಾಡಿದ್ರೆ ಕ್ರಮ ಕೈಗೊಳ್ಳಲಾಗುವುದು ಅಂತ. ಸೊ ಈ ವಿಚಾರವನ್ನ ಪ್ರಶ್ನೆ ಮಾಡಿ ಅರ್ಜಿಯನ್ನ ಸಲ್ಲಿಸಿದ್ರು ವಿಜಯ್ ಮಲ್ಯ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ನೇರ ಸಂಪರ್ಕದಲ್ಲಿ. ನಾಗರಾಜ್, ಏನಾಗಬಹುದು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್, ಏನು ಆರ್ಥಿಕ ಅಪರಾಧದ ಹಿನ್ನೆಲೆಯಲ್ಲಿ ವಿದೇಶದಲ್ಲಿ ತಲೆಮರೆಸಿಕೊಂಡಿರ್ತಕ್ಕಂಥ ವಿಜಯ್ ಮಲ್ಯ ಕರ್ನಾಟಕ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಏನು 2017ರವರೆಗೂ ಅವರಿಗೆ 6,200 ಕೋಟಿ ಸಾಲ ಇತ್ತು. ಇದನ್ನು ಸಾಕಷ್ಟು ಬಾರಿ ನನ್ನಿಂದ ವಸೂಲಿಯನ್ನು ಮಾಡಲಾಗಿದೆ. ಹೀಗಾಗಿ ನನ್ನ ಸ್ವತ್ತು ಮತ್ತು ಜೊತೆಗೆ ನನ್ನ ಸಾಲದ ಮಾಹಿತಿಯನ್ನು ಕೊಡಬೇಕು, ಯಾರು ಸಂಬಂಧಪಟ್ಟವರು ವಸೂಲಿ ಮಾಡಿದ್ದಾರೆ ಅವರು ಕೊಡಬೇಕು ಅಂತೇಳಿ ಒಂದು ಅರ್ಜಿಯನ್ನು ಹೈಕೋರ್ಟ್ ಏಕಸದಸ್ಯ ಪೀಠ ಇವತ್ತು ವಿಚಾರಣೆ ನಡೆಸಿದ್ದು. ಜಸ್ಟಿಸ್ ಆರ್ ದೇವದಾಸ್ ಇದ್ದಂಥ ಪೀಠದಲ್ಲಿ ನಡೆದಂಥ ವಿಚಾರಣೆಯಲ್ಲಿ ಸಜ್ಜನ್ ಪವಯ್ಯ ಪಿಟಿಷನರ್ ಆದಂಥ ವಿಜಯ್ ಮಲ್ಯ ಪರವಾಗಿ ವಾದವನ್ನು ಮಂಡಿಸಿದ್ರು. ಈ ವೇಳೆಯಲ್ಲಿ ಕೆಲವು ವಿಚಾರಗಳನ್ನು ಕೋರ್ಟ್ ಗಮನಕ್ಕೆ ಅವರು ತೆಗೆದುಕೊಂಡು ಬಂದರು. ಏನು ವಿಜಯ್ ಮಲ್ಯಗೆ ಸಾಲ ನೀಡಿದಂಥ UBHIL ಅವರ ಕಂಪನಿ ಇತ್ತು. ಜೊತೆಗೆ ಕೆಲವು ಬ್ಯಾಂಕ್ಗಳಿದ್ವು. 6,200 ಕೋಟಿಗೆ ಬದಲಾಗಿ 2019ರಲ್ಲಿ ಈ ಒಂದು ಸಾಲಗಳನ್ನು ವಸೂಲಿ ಮಾಡಲಿಕ್ಕೆ ನೇಮಕ ಆಗಿದ್ದಂಥ ಅಧಿಕಾರಿ ಮಾಹಿತಿಯನ್ನು ಕೊಡ್ತಾರೆ. 10,200 ಕೋಟಿಯಷ್ಟು ಹಣವನ್ನು ಈಗಾಗಲೇ ಮರುಪಾವತಿ ಮಾಡಿಸಿಕೊಳ್ಳಲಾಗಿದೆ ಅಂತೇಳಿ. ಇದಾದ ಬಳಿಕ ನಿರ್ಮಲಾ ಸೀತಾರಾಮನ್ ವಿತ್ತ ಸಚಿವೆ ಹೇಳ್ತಾರೆ 14,000 ಕೋಟಿಯಷ್ಟು ಹಣವನ್ನು ಈಗಾಗಲೇ ವಸೂಲಿ ಮಾಡಲಾಗಿದೆ ಅಂತೇಳಿ. ಹೀಗಾಗಿ ನಮ್ಮಿಂದ 6,200 ಕೋಟಿ ಸಾಲಕ್ಕೆ ಬದಲಾಗಿ ಸಾಕಷ್ಟು ಬಾರಿ ಪುನಃ ಸಾಲವನ್ನು ವಸೂಲಿ ಮಾಡಿದ್ದಾರೆ. ಹೀಗಾಗಿ ಇದರ ವಿವರವನ್ನು ಕೊಡಬೇಕು. ಅಲ್ಲದೆ ನಮ್ಮ ಮೇಲೆ ಇರತಕ್ಕಂಥ ಕ್ರಮ ಮುಂದುವರೆದಿದೆ. ಫಗಿಟಿವ್ ಎಕನಾಮಿಕ್ಸ್ ಅಫೆಂಡರ್ ಆಕ್ಟ್ ಏನು ಹಾಕಿದ್ದಾರೆ ಅದು ಇನ್ನೂ ಮುಂದುವರೆದಿದೆ ಅನ್ನುವ ವಾದವನ್ನು ಸಜ್ಜನ್ ಪವಯ್ಯ ಹೈಕೋರ್ಟ್ ಏಕಸದಸ್ಯ ಪೀಠದ ಮುಂದೆ ಇಟ್ಟಿದ್ದು. ಸದ್ಯಕ್ಕೆ ಏನು ಇದರ ವಿಚಾರಣೆಯನ್ನು ಫೆಬ್ರವರಿ 19ಕ್ಕೆ ಇನ್ನು ಉಳಿದ ಬ್ಯಾಂಕ್ಗಳು ಸಾಲವನ್ನು ವಸೂಲಿ ಮಾಡಿದ್ರು ಅವ್ರಿಗೆ ನೋಟಿಸನ್ನು ಜಾರಿ ಮಾಡಿ ಫೆಬ್ರವರಿ 19ಕ್ಕೆ ವಿಚಾರಣೆಯನ್ನು ಮುಂದೂಡಿರತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗೆ ನಾಗರಾಜ್. ಅಂತಹ ಸಾಲ ಮತ್ತು ಸ್ವತ್ತಿನ ವಿಚಾರವಾಗಿ ಮಾಹಿತಿ ಕೇಳಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಹೈಕೋರ್ಟ್ನಲ್ಲಿ ಇವತ್ತು ಅರ್ಜಿ ವಿಚಾರಣೆ ಆಗಿದೆ. ವಿಜಯ್ ಮಲ್ಯ ಸಲ್ಲಿಸಿದ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ನಡೆಸಿದೆ. ಪ್ರತಿವಾದಿ ಬ್ಯಾಂಕ್ಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಿದೆ ಹೈಕೋರ್ಟ್. ಬ್ಯಾಂಕ್ಗಳಿಗೆ ನೋಟಿಸ್ ಅನ್ನ ನೀಡಿ ಫೆಬ್ರವರಿ 19ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. 6,000 ಕೋಟಿ ರೂಪಾಯಿ 6,200 ಕೋಟಿ ರೂಪಾಯಿ ಸಾಲ ಮಾಡಿರ್ತಾರೆ ವಿಜಯ್ ಮಲ್ಯ ಅವರು. ಪ್ರತಿಯಾಗಿ 14,000 ಕೋಟಿ ರೂಪಾಯಿ ವಸೂಲಿ ಮಾಡಲಾಗಿದೆ ಅಂತೆ. ಸೊ ಇದನ್ನೇ ಪ್ರಶ್ನೆ ಮಾಡಿರೋದು, ನಾನು ಪಡೆದ ಸಾಲ ಎಷ್ಟು, ಇವರು ತಗೊಂಡಿರೋದು ಎಷ್ಟು ಅಂತ. ಜೊತೆಗೆ ನಿರ್ಮಲಾ ಸೀತಾರಾಮನ್ ಅವರ ಹೇಳಿಕೆಯನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಸಾಲಕ್ಕಿಂತ ಹೆಚ್ಚು ವಸೂಲಿ ಮಾಡಿದ್ರೆ ಕ್ರಮ ಕೈಗೊಳ್ಳಲಾಗುವುದು ಅಂತ. ಸೊ ಈ ವಿಚಾರವನ್ನ ಪ್ರಶ್ನೆ ಮಾಡಿ ಅರ್ಜಿಯನ್ನ ಸಲ್ಲಿಸಿದ್ರು ವಿಜಯ್ ಮಲ್ಯ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ನೇರ ಸಂಪರ್ಕದಲ್ಲಿ. ನಾಗರಾಜ್, ಏನಾಗಬಹುದು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್, ಏನು ಆರ್ಥಿಕ ಅಪರಾಧದ ಹಿನ್ನೆಲೆಯಲ್ಲಿ ವಿದೇಶದಲ್ಲಿ ತಲೆಮರೆಸಿಕೊಂಡಿರ್ತಕ್ಕಂಥ ವಿಜಯ್ ಮಲ್ಯ ಕರ್ನಾಟಕ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಏನು 2017ರವರೆಗೂ ಅವರಿಗೆ 6,200 ಕೋಟಿ ಸಾಲ ಇತ್ತು. ಇದನ್ನು ಸಾಕಷ್ಟು ಬಾರಿ ನನ್ನಿಂದ ವಸೂಲಿಯನ್ನು ಮಾಡಲಾಗಿದೆ. ಹೀಗಾಗಿ ನನ್ನ ಸ್ವತ್ತು ಮತ್ತು ಜೊತೆಗೆ ನನ್ನ ಸಾಲದ ಮಾಹಿತಿಯನ್ನು ಕೊಡಬೇಕು, ಯಾರು ಸಂಬಂಧಪಟ್ಟವರು ವಸೂಲಿ ಮಾಡಿದ್ದಾರೆ ಅವರು ಕೊಡಬೇಕು ಅಂತೇಳಿ ಒಂದು ಅರ್ಜಿಯನ್ನು ಹೈಕೋರ್ಟ್ ಏಕಸದಸ್ಯ ಪೀಠ ಇವತ್ತು ವಿಚಾರಣೆ ನಡೆಸಿದ್ದು. ಜಸ್ಟಿಸ್ ಆರ್ ದೇವದಾಸ್ ಇದ್ದಂಥ ಪೀಠದಲ್ಲಿ ನಡೆದಂಥ ವಿಚಾರಣೆಯಲ್ಲಿ ಸಜ್ಜನ್ ಪವಯ್ಯ ಪಿಟಿಷನರ್ ಆದಂಥ ವಿಜಯ್ ಮಲ್ಯ ಪರವಾಗಿ ವಾದವನ್ನು ಮಂಡಿಸಿದ್ರು. ಈ ವೇಳೆಯಲ್ಲಿ ಕೆಲವು ವಿಚಾರಗಳನ್ನು ಕೋರ್ಟ್ ಗಮನಕ್ಕೆ ಅವರು ತೆಗೆದುಕೊಂಡು ಬಂದರು. ಏನು ವಿಜಯ್ ಮಲ್ಯಗೆ ಸಾಲ ನೀಡಿದಂಥ UBHIL ಅವರ ಕಂಪನಿ ಇತ್ತು. ಜೊತೆಗೆ ಕೆಲವು ಬ್ಯಾಂಕ್ಗಳಿದ್ವು. 6,200 ಕೋಟಿಗೆ ಬದಲಾಗಿ 2019ರಲ್ಲಿ ಈ ಒಂದು ಸಾಲಗಳನ್ನು ವಸೂಲಿ ಮಾಡಲಿಕ್ಕೆ ನೇಮಕ ಆಗಿದ್ದಂಥ ಅಧಿಕಾರಿ ಮಾಹಿತಿಯನ್ನು ಕೊಡ್ತಾರೆ. 10,200 ಕೋಟಿಯಷ್ಟು ಹಣವನ್ನು ಈಗಾಗಲೇ
ಮರುಪಾವತಿ ಮಾಡಿಸ್ಕೊಳ್ಳಲಾಗಿದೆ ಅಂತೇಳಿ. ಇದಾದ ಬಳಿಕ ನಿರ್ಮಲಾ ಸೀತಾರಾಮನ್ ವಿತ್ತ ಸಚಿವೆ ಹೇಳ್ತಾರೆ 14,000 ಕೋಟಿಯಷ್ಟು ಹಣವನ್ನು ಈಗಾಗಲೇ ವಸೂಲಿ ಮಾಡಲಾಗಿದೆ ಅಂತೇಳಿ. ಹೀಗಾಗಿ ನಮ್ಮ ಮೇಲೆ ನಮ್ಮಿಂದ 6,200 ಕೋಟಿ ಸಾಲಕ್ಕೆ ಬದಲಾಗಿ ಸಾಕಷ್ಟು ಬಾರಿ ಪುನಃ ಸಾಲವನ್ನು ವಸೂಲಿ ಮಾಡಿದ್ದಾರೆ. ಹೀಗಾಗಿ ಇದರ ವಿವರವನ್ನು ಕೊಡಬೇಕು. ಅಲ್ಲದೆ ನಮ್ಮ ಮೇಲೆ ಇರತಕ್ಕಂಥ ಕ್ರಮ ಮುಂದುವರೆದಿದೆ. ಫಗಿಟಿವ್ ಎಕನಾಮಿಕ್ಸ್ ಅಫೆಂಡರ್ ಆಕ್ಟ್ ಏನು ಹಾಕಿದ್ದಾರೆ ಅದು ಇನ್ನೂ ಮುಂದುವರೆದಿದೆ ಅನ್ನೋ ವಾದವನ್ನು ಸಜ್ಜನ್ ಪೋಯ ಹೈಕೋರ್ಟ್ ಏಕಸದಸ್ಯ ಪೀಠದ ಮುಂದೆ ಇಟ್ಟಿದ್ದು. ಸದ್ಯಕ್ಕೆ ಏನು ಇದರ ವಿಚಾರಣೆಯನ್ನು ಫೆಬ್ರವರಿ 19ಕ್ಕೆ ಏನು ಇನ್ನು ಉಳಿದ ಬ್ಯಾಂಕ್ಗಳು ಸಾಲವನ್ನು ವಸೂಲಿ ಮಾಡಿದ್ರು ಅವ್ರಿಗೆ ನೋಟಿಸನ್ನು ಜಾರಿ ಮಾಡಿ ಫೆಬ್ರವರಿ 19ಕ್ಕೆ ವಿಚಾರಣೆಯನ್ನು ಮುಂದೂಡಿರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿ ನಾಗರಾಜ್. ಅಂತಹ ಸಾಲ ಮತ್ತು ಸ್ವತ್ತಿನ ವಿಚಾರವಾಗಿ ಮಾಹಿತಿ ಕೇಳಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಹೈಕೋರ್ಟ್ನಲ್ಲಿ ಇವತ್ತು ಅರ್ಜಿ ವಿಚಾರಣೆ ಆಗಿದೆ. ವಿಜಯ್ ಮಲ್ಯ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ನಡೆಸಿದೆ. ಪ್ರತಿವಾದಿ ಬ್ಯಾಂಕ್ಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಿದೆ ಹೈಕೋರ್ಟ್. ಬ್ಯಾಂಕ್ಗಳಿಗೆ ನೋಟಿಸ್ ಅನ್ನ ನೀಡಿ ಫೆಬ್ರವರಿ 19ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. 6,000 ಕೋಟಿ ರೂಪಾಯಿ 6,200 ಕೋಟಿ ರೂಪಾಯಿ ಸಾಲ ಮಾಡಿರ್ತಾರೆ ವಿಜಯ್ ಮಲ್ಯ ಅವರು. ಪ್ರತಿಯಾಗಿ 14,000 ಕೋಟಿ ರೂಪಾಯಿ ವಸೂಲಿ ಮಾಡಲಾಗಿದೆ ಅಂತೆ. ಸೊ ಇದನ್ನೇ ಪ್ರಶ್ನೆ ಮಾಡಿರೋದು, ನಾನು ಪಡೆದ ಸಾಲ ಎಷ್ಟು, ಇವರು ತಗೊಂಡಿರೋದೆಷ್ಟು ಅಂತ. ಜೊತೆಗೆ ನಿರ್ಮಲಾ ಸೀತಾರಾಮನ್ ಅವರ ಹೇಳಿಕೆಯನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಸಾಲಕ್ಕಿಂತ ಹೆಚ್ಚು ವಸೂಲಿ ಮಾಡಿದ್ರೆ ಕ್ರಮ ಕೈಗೊಳ್ಳಲಾಗುವುದು ಅಂತ. ಸೊ ಈ ವಿಚಾರವನ್ನ ಪ್ರಶ್ನೆ ಮಾಡಿ ಅರ್ಜಿಯನ್ನ ಸಲ್ಲಿಸಿದ್ರು ವಿಜಯ್ ಮಲ್ಯ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ನೇರ ಸಂಪರ್ಕದಲ್ಲಿ. ನಾಗರಾಜ್, ಏನಾಗಬಹುದು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್, ಏನು ಆರ್ಥಿಕ ಅಪರಾಧದ ಹಿನ್ನೆಲೆಯಲ್ಲಿ ವಿದೇಶದಲ್ಲಿ ತಲೆಮರೆಸಿಕೊಂಡಿರ್ತಕ್ಕಂಥ ವಿಜಯ್ ಮಲ್ಯ ಕರ್ನಾಟಕ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಏನು 2017ರವರೆಗೂ ಅವರಿಗೆ 6,200 ಕೋಟಿ ಸಾಲ ಇತ್ತು. ಇದನ್ನು ಸಾಕಷ್ಟು ಬಾರಿ ನನ್ನಿಂದ ವಸೂಲಿಯನ್ನು ಮಾಡಲಾಗಿದೆ. ಹೀಗಾಗಿ ನನ್ನ ಸ್ವತ್ತು ಮತ್ತು ಜೊತೆಗೆ ನನ್ನ ಸಾಲದ ಮಾಹಿತಿಯನ್ನು ಕೊಡಬೇಕು, ಯಾರು ಸಂಬಂಧಪಟ್ಟವರು ವಸೂಲಿ ಮಾಡಿದ್ದಾರೆ ಅವರು ಕೊಡಬೇಕು ಅಂತೇಳಿ ಒಂದು ಅರ್ಜಿಯನ್ನು ಹೈಕೋರ್ಟ್ ಏಕಸದಸ್ಯ ಪೀಠ ಇವತ್ತು ವಿಚಾರಣೆ ನಡೆಸಿದ್ದು. ಜಸ್ಟಿಸ್ ಆರ್ ದೇವದಾಸ್ ಇದ್ದಂಥ ಪೀಠದಲ್ಲಿ ನಡೆದಂಥ ವಿಚಾರಣೆಯಲ್ಲಿ ಸಜ್ಜನ್ ಪೋಯ ಪಿಟಿಷನರ್ ಆದಂಥ ವಿಜಯ್ ಮಲ್ಯ ಪರವಾಗಿ ವಾದವನ್ನು ಮಂಡಿಸಿದ್ರು. ಈ ವೇಳೆಯಲ್ಲಿ ಕೆಲವು ವಿಚಾರಗಳನ್ನು ಕೋರ್ಟ್ ಗಮನಕ್ಕೆ ಅವರು ತೆಗೆದುಕೊಂಡು ಬಂದರು. ಏನು ವಿಜಯ್ ಮಲ್ಯಗೆ ಸಾಲ ನೀಡಿದಂಥ UBHIL ಅವರ ಕಂಪನಿ ಇತ್ತು. ಜೊತೆಗೆ ಕೆಲವು ಬ್ಯಾಂಕ್ಗಳಿದ್ವು. 6,200 ಕೋಟಿಗೆ ಬದಲಾಗಿ 2019ರಲ್ಲಿ ಈ ಒಂದು ಸಾಲಗಳನ್ನು ವಸೂಲಿ ಮಾಡಲಿಕ್ಕೆ ನೇಮಕ ಆಗಿದ್ದಂಥ ಅಧಿಕಾರಿ ಮಾಹಿತಿಯನ್ನು ಕೊಡ್ತಾರೆ. 10,200 ಕೋಟಿಯಷ್ಟು ಹಣವನ್ನು ಈಗಾಗಲೇ ಮರುಪಾವತಿ ಮಾಡಿಸ್ಕೊಳ್ಳಲಾಗಿದೆ ಅಂತೇಳಿ. ಇದಾದ ಬಳಿಕ ನಿರ್ಮಲಾ ಸೀತಾರಾಮನ್ ವಿತ್ತ ಸಚಿವೆ ಹೇಳ್ತಾರೆ 14,000 ಕೋಟಿಯಷ್ಟು ಹಣವನ್ನು ಈಗಾಗಲೇ ವಸೂಲಿ ಮಾಡಲಾಗಿದೆ ಅಂತೇಳಿ. ಹೀಗಾಗಿ ನಮ್ಮ ಮೇಲೆ ನಮ್ಮಿಂದ 6,200 ಕೋಟಿ ಸಾಲಕ್ಕೆ ಬದಲಾಗಿ ಸಾಕಷ್ಟು ಬಾರಿ ಪುನಃ ಸಾಲವನ್ನು ವಸೂಲಿ ಮಾಡಿದ್ದಾರೆ. ಹೀಗಾಗಿ ಇದರ ವಿವರವನ್ನು ಕೊಡಬೇಕು. ಅಲ್ಲದೆ ನಮ್ಮ ಮೇಲೆ ಇರತಕ್ಕಂಥ ಕ್ರಮ ಮುಂದುವರೆದಿದೆ. ಫಗಿಟಿವ್ ಎಕನಾಮಿಕ್ಸ್ ಅಫೆಂಡರ್ ಆಕ್ಟ್ ಏನು ಹಾಕಿದ್ದಾರೆ ಅದು ಇನ್ನೂ ಮುಂದುವರೆದಿದೆ ಅನ್ನೋ ವಾದವನ್ನು ಸಜ್ಜನ್ ಪೋಯ ಹೈಕೋರ್ಟ್ ಏಕಸದಸ್ಯ ಪೀಠದ ಮುಂದೆ ಇಟ್ಟಿದ್ದು. ಸದ್ಯಕ್ಕೆ ಏನು ಇದರ ವಿಚಾರಣೆಯನ್ನು ಫೆಬ್ರವರಿ 19ಕ್ಕೆ ಏನು ಇನ್ನು ಉಳಿದ ಬ್ಯಾಂಕ್ಗಳು ಸಾಲವನ್ನು ವಸೂಲಿ ಮಾಡಿದ್ರು ಅವ್ರಿಗೆ ನೋಟಿಸನ್ನು ಜಾರಿ ಮಾಡಿ ಫೆಬ್ರವರಿ 19ಕ್ಕೆ ವಿಚಾರಣೆಯನ್ನು ಮುಂದೂಡಿರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿ ನಾಗರಾಜ್. ಅಂತಹ ಸಾಲ ಮತ್ತು ಸ್ವತ್ತಿನ ವಿಚಾರವಾಗಿ ಮಾಹಿತಿ ಕೇಳಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಹೈಕೋರ್ಟ್ನಲ್ಲಿ ಇವತ್ತು ಅರ್ಜಿ ವಿಚಾರಣೆ ಆಗಿದೆ. ವಿಜಯ್ ಮಲ್ಯ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ನಡೆಸಿದೆ. ಪ್ರತಿವಾದಿ ಬ್ಯಾಂಕ್ಗಳಿಗೆ ನೋಟಿಸ್ ಅನ್ನ ಜಾರಿ ಮಾಡಿದೆ ಹೈಕೋರ್ಟ್. ಬ್ಯಾಂಕ್ಗಳಿಗೆ ನೋಟಿಸ್ ಅನ್ನ ನೀಡಿ ಫೆಬ್ರವರಿ 19ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. 6,000 ಕೋಟಿ ರೂಪಾಯಿ 6,200 ಕೋಟಿ ರೂಪಾಯಿ ಸಾಲ ಮಾಡಿರ್ತಾರೆ ವಿಜಯ್ ಮಲ್ಯ ಅವರು. ಪ್ರತಿಯಾಗಿ 14,000 ಕೋಟಿ ರೂಪಾಯಿ ವಸೂಲಿ ಮಾಡಲಾಗಿದೆ ಅಂತೆ. ಸೊ ಇದನ್ನೇ ಪ್ರಶ್ನೆ ಮಾಡಿರೋದು, ನಾನು ಪಡೆದ ಸಾಲ ಎಷ್ಟು, ಇವರು ತಗೊಂಡಿರೋದೆಷ್ಟು ಅಂತ. ಜೊತೆಗೆ ನಿರ್ಮಲಾ ಸೀತಾರಾಮನ್ ಅವರ ಹೇಳಿಕೆಯನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಸಾಲಕ್ಕಿಂತ ಹೆಚ್ಚು ವಸೂಲಿ ಮಾಡಿದ್ರೆ ಕ್ರಮ ಕೈಗೊಳ್ಳಲಾಗುವುದು ಅಂತ. ಸೊ ಈ ವಿಚಾರವನ್ನ ಪ್ರಶ್ನೆ ಮಾಡಿ ಅರ್ಜಿಯನ್ನ ಸಲ್ಲಿಸಿದ್ರು ವಿಜಯ್ ಮಲ್ಯ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ನೇರ ಸಂಪರ್ಕದಲ್ಲಿ. ನಾಗರಾಜ್, ಏನಾಗಬಹುದು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್, ಏನು ಆರ್ಥಿಕ ಅಪರಾಧದ ಹಿನ್ನೆಲೆಯಲ್ಲಿ ವಿದೇಶದಲ್ಲಿ ತಲೆಮರೆಸಿಕೊಂಡಿರ್ತಕ್ಕಂಥ ವಿಜಯ್ ಮಲ್ಯ ಕರ್ನಾಟಕ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಏನು 2017ರವರೆಗೂ ಅವರಿಗೆ 6,200 ಕೋಟಿ ಸಾಲ ಇತ್ತು. ಇದನ್ನು ಸಾಕಷ್ಟು ಬಾರಿ ನನ್ನಿಂದ ವಸೂಲಿಯನ್ನು ಮಾಡಲಾಗಿದೆ. ಹೀಗಾಗಿ ನನ್ನ ಸ್ವತ್ತು ಮತ್ತು ಜೊತೆಗೆ ನನ್ನ ಸಾಲದ ಮಾಹಿತಿಯನ್ನು ಕೊಡಬೇಕು, ಯಾರು ಸಂಬಂಧಪಟ್ಟವರು ವಸೂಲಿ ಮಾಡಿದ್ದಾರೆ ಅವರು ಕೊಡಬೇಕು ಅಂತೇಳಿ ಒಂದು ಅರ್ಜಿಯನ್ನು ಹೈಕೋರ್ಟ್ ಏಕಸದಸ್ಯ ಪೀಠ ಇವತ್ತು ವಿಚಾರಣೆ ನಡೆಸಿದ್ದು. ಜಸ್ಟಿಸ್ ಆರ್ ದೇವದಾಸ್ ಇದ್ದಂಥ ಪೀಠದಲ್ಲಿ ನಡೆದಂಥ
ವಿಚಾರಣೆಯಲ್ಲಿ ಸಜ್ಜನ್ ಪವಯ್ಯ ಪಿಟಿಷನರ್ ಆದಂಥ ವಿಜಯ್ ಮಲ್ಯ ಪರವಾಗಿ ವಾದವನ್ನು ಮಂಡಿಸಿದ್ರು. ಈ ವೇಳೆಯಲ್ಲಿ ಕೆಲವು ವಿಚಾರಗಳನ್ನು ಕೋರ್ಟ್ ಗಮನಕ್ಕೆ ಅವರು ತೆಗೆದುಕೊಂಡು ಬಂದರು. ಏನು ವಿಜಯ್ ಮಲ್ಯಗೆ ಸಾಲ ನೀಡಿದಂಥ UBHIL ಅವರ ಕಂಪನಿ ಇತ್ತು, ಜೊತೆಗೆ ಕೆಲವು ಬ್ಯಾಂಕ್ಗಳಿದ್ವು. 6,200 ಕೋಟಿಗೆ ಬದಲಾಗಿ 2019ರಲ್ಲಿ ಈ ಒಂದು ಸಾಲಗಳನ್ನು ವಸೂಲಿ ಮಾಡಲಿಕ್ಕೆ ನೇಮಕ ಆಗಿದ್ದಂಥ ಅಧಿಕಾರಿ ಮಾಹಿತಿಯನ್ನು ಕೊಡ್ತಾರೆ. 10,200 ಕೋಟಿಯಷ್ಟು ಹಣವನ್ನು ಈಗಾಗಲೇ ಮರುಪಾವತಿ ಮಾಡಿಸ್ಕೊಳ್ಳಲಾಗಿದೆ ಅಂತೇಳಿ. ಇದಾದ ಬಳಿಕ ನಿರ್ಮಲಾ ಸೀತಾರಾಮನ್ ವಿತ್ತ ಸಚಿವೆ ಹೇಳ್ತಾರೆ 14,000 ಕೋಟಿಯಷ್ಟು ಹಣವನ್ನು ಈಗಾಗಲೇ ವಸೂಲಿ ಮಾಡಲಾಗಿದೆ ಅಂತೇಳಿ. ಹೀಗಾಗಿ ನಮ್ಮಿಂದ 6,200 ಕೋಟಿ ಸಾಲಕ್ಕೆ ಬದಲಾಗಿ ಸಾಕಷ್ಟು ಬಾರಿ ಪುನಃ ಸಾಲವನ್ನು ವಸೂಲಿ ಮಾಡಿದ್ದಾರೆ. ಹೀಗಾಗಿ ಇದರ ವಿವರವನ್ನು ಕೊಡಬೇಕು. ಅಲ್ಲದೆ ನಮ್ಮ ಮೇಲೆ ಇರತಕ್ಕಂಥ ಕ್ರಮ ಮುಂದುವರೆದಿದೆ. ಫಗಿಟಿವ್ ಎಕನಾಮಿಕ್ಸ್ ಅಫೆಂಡರ್ ಆಕ್ಟ್ ಏನು ಹಾಕಿದ್ದಾರೆ ಅದು ಇನ್ನೂ ಮುಂದುವರೆದಿದೆ ಅನ್ನೋ ವಾದವನ್ನು ಸಜ್ಜನ್ ಪವಯ್ಯ ಹೈಕೋರ್ಟ್ ಏಕಸದಸ್ಯ ಪೀಠದ ಮುಂದೆ ಇಟ್ಟಿದ್ದು. ಸದ್ಯಕ್ಕೆ ಏನು ಇದರ ವಿಚಾರಣೆಯನ್ನು ಫೆಬ್ರವರಿ 19ಕ್ಕೆ ಇನ್ನು ಉಳಿದ ಬ್ಯಾಂಕ್ಗಳು ಸಾಲವನ್ನು ವಸೂಲಿ ಮಾಡಿದ್ರು ಅವ್ರಗಳಿಗೆ ನೋಟಿಸನ್ನು ಜಾರಿ ಮಾಡಿ ಫೆಬ್ರವರಿ 19ಕ್ಕೆ ವಿಚಾರಣೆಯನ್ನು ಮುಂದೂಡಿರ್ತಕ್ಕಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿಗೆ ನಾಗರಾಜ್.